ಕೋಡುಬಳೆ ಅಂದ್ರೆ ಅಡುಕಲೆ. ಬೆಂಗಳೂರಲ್ಲಿ ಮುಂದುವರೆದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ. ಉದ್ಘಾಟನೆಗೂ ಮುನ್ನವೇ 18 ಮಹಡಿ ಬಿಲ್ಡಿಂಗ್ ತೆರವಿಗೆ ಸಿದ್ಧತೆ. ನಂದಿನಿ ತುಪ್ಪ 15 ರೂಪಾಯಿ ಏರಿಕೆ, ಬೆಣ್ಣೆ 50 ರೂಪಾಯಿ ದರ ಹೆಚ್ಚಳ. ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಲ್ಲಿ ಮುಂದುವರಿದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆಯಿಂದ 6.25 ಕಿಲೋಮೀಟರ್ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗಿದೆ. ಜಕ್ಕೂರು ಡಬಲ್ ರಸ್ತೆ, ಬಾಗಲಕೋಟೆ ಮುಖ್ಯ ರಸ್ತೆಯಲ್ಲಿ 8 ಅಂಗಡಿ, 16 ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ತಳ್ಳುವ ಗಾಡಿಗಳು, 50 ಮೆಟ್ಟಿಲು ರ್ಯಾಂಪ್, 56 ಜಾಹೀರಾತು ಫಲಕಗಳನ್ನು ತೆರವುಗೊಳಿಸಲಾಗಿದೆ. 3 ಜೆಸಿಬಿ, 5 ಟ್ರ್ಯಾಕ್ಟರ್, 1 ಟಿಪ್ಪರ್ ಮೂಲಕ 44 ಟನ್ ಕಟ್ಟಡ ತ್ಯಾಜ್ಯ, ಮಣ್ಣು, ಧೂಳನ್ನ ಪಾಲಿಕೆ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ. ಪಾದಚಾರಿಗಳಿಗೆ ಸುರಕ್ಷಿತ ಮತ್ತು ಅಡೆತಡೆ ಇಲ್ಲದ ಸಂಚಾರಕ್ಕಾಗಿ ನಿನ್ನೆ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಬೆಂಗಳೂರಿನ ಕೂಡ್ಲು ಬಳಿಯ ಎಸ್ಎನ್ಎನ್ ರಾಜ್ ಕಾರ್ಪ್ ಒಡೆತನದ 18 ಮಹಡಿಯ ಬಿಲ್ಡಿಂಗ್ ಉದ್ಘಾಟನೆಗೂ ಮುನ್ನ ಡೆಮಾಲಿಷ್ಗೆ ಸಿದ್ಧ ಆಗಿದೆ. 200 ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ಕಟ್ಟಡಕ್ಕೆ ಸ್ಟ್ರಕ್ಚರಲ್ ಡ್ಯಾಮೇಜ್ ಹಾಗೂ ಕಟ್ಟಡ ಒಂದೆಡೆ ವಾಲಿದೆ. ಅವೈಜ್ಞಾನಿಕವಾಗಿ ಈ ಕಟ್ಟಡ ನಿರ್ಮಾಣದ ಹಿನ್ನೆಲೆ ಭವಿಷ್ಯದಲ್ಲಿ ದುರಂತ ಉಂಟಾಗುವ ಭೀತಿ ಇರೋದ್ರಿಂದ ಡೆಮಾಲಿಷನ್ಗೆ ಜಿಬಿಎ ನಿರ್ಧರಿಸಿದೆ. ಎಸ್ಎನ್ಎನ್ ರಾಜ್ ಕಾರ್ಪ್ ಮಾಲೀಕರು ಹಾಗೂ ಜಿಬಿಎ ಮುಖ್ಯ ಆಯುಕ್ತರ ನಡುವೆ ಸಭೆ ನಡೆದಿದೆ. ಕಟ್ಟಡ ಡೆಮಾಲಿಷನ್ ಮಾಡಲು ಎಸ್ಎನ್ಎನ್ ರಾಜ್ ಕಾರ್ಪ್ ಮಾಲೀಕರು ಒಪ್ಪಿದ್ದು ಇಡೀ ಡೆಮಾಲಿಷನ್ ಕಾರ್ಯಾಚರಣೆಯ ಖರ್ಚು ವೆಚ್ಚ ಭರಿಸುವುದಾಗಿ ಹೇಳಿದ್ದಾರೆ. ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವ ರಾಜ್ಯದ ಜನರಿಗೆ ಮತ್ತೊಂದು ಬರೆ ಬಿದ್ದಿದೆ. ನಂದಿನಿ ತುಪ್ಪ ಮತ್ತು ಬೆಣ್ಣೆ ದರವನ್ನ ಕೆಎಂಎಫ್ ಏರಿಕೆ ಮಾಡಿದೆ. ತುಪ್ಪದ ಬೆಲೆ ಕೆಜಿಗೆ 15 ರೂಪಾಯಿ ಹೆಚ್ಚಳ ಮಾಡಿದ್ರೆ ಬೆಣ್ಣೆ ದರ ಕೆಜಿಗೆ 50 ರೂಪಾಯಿ ಏರಿಕೆ ಮಾಡಲಾಗಿದೆ. ಈ ಮೂಲಕ 1 ಕೆಜಿ ತುಪ್ಪದ ದರ 700 ರಿಂದ 715ಕ್ಕೆ ಏರಿಕೆಯಾಗಿದೆ. 1 ಕೆಜಿ ಬೆಣ್ಣೆ ದರ 610 ರಿಂದ 660ಕ್ಕೆ ಏರಿಕೆಯಾಗಲಿದೆ. ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಯಾಗಲಿದೆ ಅಂತ ಕೆಎಂಎಫ್ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಚಾರ್ಮಾಡಿ ಘಾಟಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದ್ದು ಸವಾರರು ಬೆಚ್ಚಿ ಬಿದ್ದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಚಿಕ್ಕಮಗಳೂರು ಸಂಪರ್ಕಿಸುವ ಚಾರ್ಮಾಡಿ ಘಾಟ್ ರಸ್ತೆಯ ತಡೆಗೋಡೆ ಮೇಲೆ ಚಿರತೆ ಕುಳಿತಿತ್ತು. ಚಿರತೆ ಹೊಂಚು ಹಾಕಿ ಕುಳಿತ ದೃಶ್ಯ ವಾಹನ ಸವಾರರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳೆದ 1 ತಿಂಗಳಿಂದ ಚಿರತೆ ಓಡಾಡ್ತಾ ಇದ್ದು ನಿತ್ಯ ಭಯದಲ್ಲೇ ಸವಾರರು ಸಂಚರಿಸೋ ಹಾಗಾಗಿದೆ. ಜೋಳದ ಹೊಲದಲ್ಲಿ ಮರಿ ಆನೆ ಪ್ರತ್ಯಕ್ಷ ಆಗಿದ್ದು ಗ್ರಾಮಸ್ಥರು ಗಲಿಬಿಲಿಗೊಂಡಿದ್ದಾರೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕು ದಡದಹಳ್ಳಿ ಗ್ರಾಮದ ಜಮೀನಲ್ಲಿ ಕಾಡಾನೆ ಮರಿ ಓಡಾಡ್ತಾ ಇತ್ತು. 4 ದಿನಗಳಿಂದ ಜಮೀನಲ್ಲಿ ಕಾಡಾನೆ ಮರಿ ಬೀಡು ಬಿಟ್ಟಿದ್ದು ಮುಸುಕಿನ ಜೋಳದ ಬೆಳೆ ನಾಶಪಡಿಸಿದೆ. ಸತತ 6 ಗಂಟೆ ಕಾರ್ಯಾಚರಣೆ ನಡೆಸಿ ಆನೆ ಮರಿಯನ್ನ ಸೆರೆ ಹಿಡಿಯಲಾಗಿದೆ. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆ ಮರಿಯನ್ನ ಕಾಡಿಗೆ ಬಿಟ್ಟಿದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.